ಉಚಿತ ರೇಬಿಸ್ ಲಸಿಕಾ ಶಿಬಿರ ಇದರ ಬಗ್ಗೆ ಹಾಗೂ ಈ ತರದ ಜಾನುವಾರು ಶಿಬಿರಗಳ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಯನ್ನ ಡಾಕ್ಟರ್ ಮನು, ಮುಖ್ಯ ಪಶು ಗ್ರಾಮ ಪಂಚಾಯತಿ ಇಡಕಡಿ ಮತ್ತು ಹಿರೇಬೆಲಿನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಮುಖ್ಯವಾಗಿ ನಮ್ಮ ಜಾನುವಾರು ಮಾಲೀಕರಿಗೆ ನಾನು ಪ್ರಥಮವಾಗಿ ನಮಸ್ಕಾರವನ್ನು ಮಾಡ್ತೇನೆ. ಮುಖದಲ್ಲಿ ಬ್ರಹ್ಮ, ಕಣ್ಣುಗಳಲ್ಲಿ ವಿಷ್ಣು, ಕಂಠದಲ್ಲಿ ರುದ್ರ, ಕೊಂಬುಗಳಲ್ಲಿ ಸೂರ್ಯಚಂದ್ರ, ಭುಜದಲ್ಲಿ ಶಿವಲಿಂಗ, 4 ಪಾದಗಳಲ್ಲಿ 4 ವೇದಗಳು, 4 ಪಾದಗಳ 8 ಗೊರಸುಗಳಲ್ಲಿ 8 ದಿಕ್ಪತಿಗಳು, ಬಾಲದಲ್ಲಿ ಸರ್ಪ ಸಂತತಿ, ರೋಮ ರೋಮಗಳಲ್ಲಿ ಕೋಟ್ಯಾನುಕೋಟಿ ದೇವತೆಗಳು, ಕೆಚ್ಚಲಿನಲ್ಲಿ ಅಮೃತವಿರುವ ಮಾತೆಯೇ ಗೋಮಾತೆ. ಪ್ರಪ್ರಥಮವಾಗಿ ಗೋಮಾತೆಗೆ ನಮಿಸುತ್ತಾ ಈ ಒಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಶ್ರೀ ವಿದ್ಯಾಮಂದಿರ ಗಣಪತಿ ಟ್ರಸ್ಟ್ ಕೋಟೆಮಕ್ಕಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇಂದು ಈ ಕೋಟೆಮಕ್ಕಿ ಗ್ರಾಮದಲ್ಲಿ ಮಿಶ್ರತಳಿ ಮತ್ತು ದೇಶಿ ಕರುಗಳ ಪ್ರದರ್ಶನ, ಬರಡು ರಾಸು ಚಿಕಿತ್ಸಾ ಶಿಬಿರ ಹಾಗೂ ಶ್ವಾನಗಳಿಗೆ ಉಚಿತ ರೇಬಿಸ್ ಲಸಿಕೆ ಅಭಿಯಾನವನ್ನು ಕೈಗೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಳಕಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಅವರು ಆಗಮಿಸಿರುತ್ತಾರೆ. ಅವರಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳುತ್ತಾ ನಮ್ಮ ಪಶುಪಾಲನಾ ಇಲಾಖೆ ಹಾಗೂ ನಮ್ಮ ಇಲ್ಲಿ ಎಲ್ಲ ಕೋಟೆ ಮಕ್ಕಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶರಣು ಸಿದ್ಧಿ ವಿನಾಯಕ, ಶರಣು ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಶರಣು ಸಿದ್ಧಿ ವಿನಾಯಕ. ನಾವಿವತ್ತು ಪ್ರದರ್ಶನ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವು ಈ ಹಸುವನ್ನು ಹೇಗೆ ಸಾಕಬೇಕು, ಹೇಗೆ ಮಾದರಿಯಾಗಿ ಸಾಕಬೇಕು, ಹೇಗೆ ತುಂಬಾ ಚೆನ್ನಾಗಿ ಸಾಕಬೇಕು. ಅದರಲ್ಲಿ ಹಿಂಡಿ ಅಂದ್ರೆ ಕಡ್ಲೆಕಾಯಿ ಹಿಂಡಿ, ಸತ್ತಿ ಹಿಂಡಿ ಇದೆ ಅನ್ಅಫಿಷಿಯಲ್ ಆಗೋದು. ನೀವು ಚೀಲದಲ್ಲಿ 50 kg ಬೂಸ ತರ್ತಿರಲ್ಲ, ಅದಕ್ಕೆ ಹಿಂಡಿನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರಲ್ಲ, ಹೌದಲ್ವಾ? ನೋಡಿದೀರಾ? ಸ್ವಲ್ಪ ಪ್ರಮಾಣದ ಎಲ್ಲಾ ಕಂಪ್ನಿಗಳು ಅಂತ ಹೇಳಲ್ಲ ನಾನು, ಯಾವ್ದೋ ಒಂದಿಷ್ಟು ಆ 10 kg ಮೇವಿದೆ, ಹೌದಲ್ವಾ? ಅಂದಾಜ್ ಮೇಲೆ ಹಾಕೋದು. 10 kg ಇದೆಯಾ ಇದು? ಒಣ ಹುಲ್ಲು 10 kg ಇದೆ. 1 ಟನ್ನಿಗೆ 100 ಲೀಟರ್ ನೀರಿಗೆ 2 ರಿಂದ 3 kg ಯೂರಿಯಾ ಮಿಕ್ಸ್ ಮಾಡಬೇಕು. ಯೂರಿಯಾ ನೀವು ಗೊಬ್ಬರ ಪ್ಲಸ್ ಅದು ಪ್ರೋಟೀನ್, ಅಮೋನಿಯಾ. ಪ್ರೋಟೀನ್ ಅಂದ್ರೆ ಈ ನಾವು ಹಾರ್ಲಿಕ್ಸ್ ಎಲ್ಲ ಕುಡಿತೇವೆ, ಪ್ರೋಟೀನ್ ಸೋರ್ಸು. ಅದೇ ತರ ಪ್ರಮಾಣ ಮಾತ್ರ ಕಮ್ಮಿ ಹಾಕ್ಬೇಕು. ನೀವು ನೋಡಿ, ಗಿಡಕ್ಕೆ ಯೂರಿಯಾ ಹಾಕಿದ ತಕ್ಷಣ ಹೆಂಗೆ ಫುಲ್ಲು ಕಲರ್ಫುಲ್ ಆಗಿ ಹಸಿರು ಆಗುತ್ತಲ್ವಾ? ಸೇಮ್ ಅದೇ ತರ ಯೂರಿಯಾನ 100 ಲೀಟರ್ಗೆ 1 ಟನ್ ಮೇವಿಗೆ 100 ಲೀಟರ್ಗೆ 2 kg ಯೂರಿಯಾನ ಮಿಕ್ಸ್ ಮಾಡಿ ಬವಣೆ ಹಾಕ್ಬೇಕು. ಒಂಚೂರು ಸ್ಪ್ರಿಂಕ್ಲ್ ಮಾಡಿ ನೀವು ಬವಣೆ ಒಟ್ಬೋದು, ಅದನ್ನ ಸ್ಪ್ರಿಂಕ್ಲ್ ಮಾಡಿ. ಯೂರಿಯಾನ ಇದು ನೀವು ಯೂರಿಯಾ ಯೂಸ್ ಮಾಡ್ಬೇಕಾರೆ ಸ್ವಲ್ಪ ನೋಡಿ ಚೆನ್ನಾಗಿರೋದು ತಗೊಳ್ಳಿ, ಆಯ್ತಾ? ಏನಿಲ್ಲ, ಹಿಂಗೆ 10 kg ಇದೆಯಲ್ವಾ, ಒಂದು 50 ಗ್ರಾಮ್ ತಗೊಂತೀನಿ ಅಷ್ಟೇ ನಾನು ಇದನ್ನ. ಇದೇನು ಫುಲ್ ಪಾಯ್ಸನ್ ಆಗಲ್ಲ. ಇಷ್ಟು ತಿಂದ್ರೆ ಹಸು ಏನೂ ಆಗಲ್ಲ. ಹಸು ಯಾವಾಗಲೂ ಚೀಲ್ಗಟ್ಲೆ ತಿಂದ್ರೆ ಮಾತ್ರ ಪಾಯ್ಸನ್ ಆಗಲ್ಲ. 1 kg 2 kg ಯೂರಿಯಾ ತಿಂದು ಏನೂ ಆಗಿಲ್ಲ ಹಸುಗಳು, ಹೌದಲ್ವಾ? ನೀವು ಬವಣೆ ಒಟ್ಬೇಕಾರೆ ಜಸ್ಟ್ ಹಿಂಗೆ ಸ್ಪ್ರಿಂಕ್ಲ್ ಮಾಡಿ ಸ್ಟೆಪ್ ಅಲ್ಲಿ ಹಾಕ್ತಾ ಬಂದಾಗ ಯಾವಾಗಲೂ ಕ್ವಾಂಟಿಟಿನ ಕಮ್ಮಿ ಆಗ್ತದೆ. ನೀವು ಕೇಳ್ಬೋದು ಯೂರಿಯಾದಲ್ಲಿ ಏನಿದೆ ಸರ್ ಅಂತ. ಏನಿದೆ ಹೇಳಿ ಯೂರಿಯಾದಲ್ಲಿ? ಹಿಂಡಿ, ಹತ್ತಿ ಹಿಂಡಿ ಎಲ್ಲ ಇದೆಯಲ್ಲ, ಆ ಹಿಂಡಿ ಇಲ್ಲಿ ಇರುವಂತ ಪ್ರೋಟೀನ್ ಸೋರ್ಸು ಯೂರಿಯಾದಲ್ಲಿ ಇರುತ್ತೆ. ಎಷ್ಟು ಹಾಕ್ಬೇಕು ಹೇಳಿ ಗೊತ್ತಾಯ್ತಲ್ಲ? 1 ಟನ್ನಿಗೆ 2 kg. 2 kg 1 ಟನ್ ಅಂದ್ರೆ ಒಂದು ದೊಡ್ಡ ಬವಣೆ ಮೇವ ಆಗುತ್ತೆ, ಆಯ್ತಾ? 2 kg ಲೇಯರ್ ಆಗಿ ಸ್ಪ್ರಿಂಕ್ಲ್ ಮಾಡಿ ಆಯ್ತು. 2ನೇ ದಿನ 2-3 ದಿನ ಬಿಟ್ಟ ಮೇಲೆ ಮತ್ತೆ ಡೆತ್ ಆಯ್ತು, ಮತ್ತೆ ಹೋದು, ಮತ್ತೆ ಇದಾಯ್ತು. 3ನೇ ದಿನ ಆದ್ಮೇಲೆ ಮತ್ತೆ ಒಂದು ಡೆತ್ ಆಯ್ತು. ಅವಾಗ ನಮಿಗೂ ಆಗ್ಲಿ ಅವರಿಗೆ ಆಗ್ಲಿ ಏನಾರ ಒಂದು ಪ್ರಾಬ್ಲಮ್ ಏನೋ ಇದೆ ಪ್ರಾಬ್ಲಮ್ ಅಂತ ನೋಡಿದಾಗ
ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡೋದು, ಬ್ಲಡ್ ಸ್ಯಾಂಪಲ್, ಸೀರಮ್ ಸ್ಯಾಂಪಲ್ ಎಲ್ಲ ಅಂದ್ರೆ ನಮಗೆ ಗೊತ್ತಾಗುತ್ತೆ ರಿಪೋರ್ಟ್ ಅಲ್ಲಿ ಕಾಯಿಲೆ ಬಂತು ಅಂತೇಳಿ. 4ನೇ ಡೆತ್ ಆದಾಗ ನೀಟ್ ಡೀಟೇಲ್ ಪೋಸ್ಟ್ ಮಾರ್ಟಮ್ ಮಾಡೋದು, ಅರುತ್ತಾ ನೀವೇನ್ ಗದ್ದೆ ಅಂತ ಕರಿತೀರ ತಗ್ಗಿನ ಪ್ರದೇಶಕ್ಕೆ, ಅಲ್ಲಿ ಅತಿ ಹೆಚ್ಚು ಹೊಟ್ಟೆ ಹುಳ ಇರುತ್ತೆ. ಆಮೇಲೆ ಇನ್ನೊಬ್ರು ಯಾರು ಹೇಳ್ತಿದ್ರು, ಒಂದು 6 ತಿಂಗಳಿಂದನೂ ನೀರ್ ತರ ಸಗಣಿ ಹಾಕುತ್ತೆ ಸರ್ ನಮ್ಮ ಹಸು ಅಂತೇಳಿ. ಅದೆಲ್ಲದಕ್ಕೂ ಕಾರಣ ನಮ್ಮ ಮಲೆನಾಡಲ್ಲಿ ಎಸ್ಪೆಷಲಿ ಹೊಟ್ಟೆ ಹುಳದ್ದು ಬಾಧೆ ಇರುತ್ತೆ. ನೀವು ಬರೀ ಕರುಗಳಿಗೆ ಮಾತ್ರ ಹೊಟ್ಟೆ ಹುಳದ್ ಹಾಕೋದಲ್ಲ, ಹಸುಗಳಿಗೂ ಸಹ ಹೊಟ್ಟೆ ಹುಳದ್ ಹಾಕ್ಬೇಕು. 3 ಮುಚ್ಚಳ ಹಾಕಿದ್ರೆ 30 ml ಆಗುತ್ತೆ. ಆಯ್ತಾ? ಇದನ್ನ ಯಾವಾಗ ಹಾಕ್ಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿಸ್ಬೇಕು. ಹಾಕೋದು ಅಂದ್ರೆ ಎಷ್ಟು ಜನ ಏನ್ ಮಾಡ್ತಾರೆ, ನೀರಲ್ಲಿ ಮಿಕ್ಸ್ ಮಾಡೋದು, ಫೀಡಲ್ಲಿ ಎಲ್ಲ 80 ರಿಂದ 100 ml ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿಸ್ಬೇಕು. ಮೂರನೇ ನೀವೇ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದೀವಿ, ಇಷ್ಟು ಹಸು ಇತ್ತ, ಈಗಿತ್ತ, ಅವ್ರದಿಗೆ ಹೇಗಿದೆ, ಹೀಗಿದೆ. ಇದರ ಉದ್ದೇಶ ಇಷ್ಟೇ, ನೆಕ್ಸ್ಟ್ ನೀವು ಸಾಕ್ಬೇಕಾದ್ರೆ ವೈಜ್ಞಾನಿಕವಾಗಿ ಯಾವ್ದು ಚೆನ್ನಾಗಿದೆ, ಯಾವ ತರ ಸಾಕ್ಬೇಕು ಅಂತ ಉದಾಹರಣೆ ಮಾಡ್ಬೇಕಾಗ್ಕೊಳ್ತೀನಿ. ಪರಮೇಶ್ವರ್ ಬಿನ್ ತಿಮ್ಮಯ್ಯ, ಗೋಪಾಲ್ ಗೌಡ, ಮಂಜಪ್ಪ ಗೌಡ, ಗೋಪಾಲ್ ಗೌಡ ಪ್ರೋತ್ಸಾಹಿಸ್ಬೇಕು. ನೆಕ್ಸ್ಟ್ ನಿಮ್ಮ ಸ್ವಲ್ಪ ಫಸ್ಟ್ ಬರೋ ತರ ನೀವು ಟೋಕನ್ ನಂಬರ್ ಮೊದಲನೇ ಬಹುಮಾನ ಚಂದ್ರಶೇಖರ್ ಸನ್ನಾಫ್ ಲಿಂಗಪ್ಪ, ಇವರು ಟೋಕನ್ ನಂಬರ್ 39. ಇವರಸು ಮೊದಲನೇ ಬಹುಮಾನ ಪಡೆದಿದೆ. 2ನೇ ಬಹುಮಾನ ರಂಗಪ್ಪ. 2ನೇ ಸ್ಥಾನ ಜೆಸ್ಸಿ ವಿಭಾಗದಲ್ಲಿ ಅಶೋಕ ಸಾನಪ್ಪ. ಈಗ 2ನೇ ಬಹುಮಾನ ಅನಿತಾ ವಿಶ್ವನಾಥ್. ಮೇಜರ್ ಆಗಿ ಇದನ್ನ ನೀವು ಮಾಡ್ಬೇಕು. ಹೊಟ್ಟೆ ಹೊಡೆದು ಇದು ಹೋಗ್ತಾ ಎಲ್ಲರೂ ಇಸ್ಕೊಂಡು ಹೋಗಿ. ನಿಮ್ ಮನೇಲಿ ಎಷ್ಟು ಹಸು ಇದೆ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಸ್ಕೊಂಡು ಹೋಗಿ. ಸರ್ ನಮ್ಮ ಮನೇಲಿ ಒಂದೇ ಇದತ್ತೆ ಅಂತ ಹೇಳ್ತೀರಾ, ಫಾರ್ ಎಕ್ಸಾಂಪಲ್ ಪಕ್ಕದ ಮನೇಲಿ ಇಸ್ಕೊಂಡು ಹೋಗಿರ್ತಾರೆ 1/4 ಲೀಟರ್, ಅವ್ರದ್ದೊಂದಿದ್ರೆ ನೀವೊಂದಿದ್ರೆ ಅರ್ಧ ಶೇರ್ ಮಾಡ್ಕೊಂಡು ಕುಡಿಸ್ತೀರಿ. ಆಯ್ತಾ? ಇದು ಹೊಟ್ಟೆ ಹೊಡೆದು. ಯಾರೋ ಒಬ್ರು ಕೇಳಾರ, ಹಸು ವೀಕ್ ಆಗ್ತಿದೆ, ಹಾಲ್ ಕರ್ದಿ ಕರ ಹಾಕಿ ವೀಕ್ ಆಗ್ತಿದೆ, ಸರಿಯಾಗಿ ಇದ್ ಮಾಡ್ತಿಲ್ಲ. ಇನ್ನೊಂದಿಬ್ರು ಪ್ರಾಬ್ಲಮ್ ಹೇಳಿದ್ರು, ಈಟಿಗೆ ಬರ್ತಿದೆ, ಈಟ್ ನಿಲ್ತಿಲ್ಲ. ಇನ್ನೊಂದಿಬ್ರು ಪ್ರಾಬ್ಲಮ್ ಹೇಳಿದ್ರು, ಈಟಿಗೆ ಬರ್ತಿಲ್ಲ ಸರ್ ಅಂತ. ನೀವು ಹೊಟ್ಟೆ ಹುಳ ಹಾಕಾದ್ಮೇಲೆ ಇದು ಖನಿಜ ಮಿಶ್ರಣ ಅಂತ ಕರಿತೀವಿ, ಮಿನರಲ್ ಮಿಕ್ಸ್ಚರ್. ನಮ್ಮಲ್ಲಿ ಹಸುಗಳು ಎಲ್ಲಾ ಕಡೆ ಮೇಯ್ದಿದ್ರೆ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಸಿಕ್ಕಿದ್ರೆ ಎಲ್ಲಾ ತರದ್ದು ಸಿಗೋದು ನ್ಯೂಟ್ರಿಯೆಂಟ್ಸ್. ಬರೀ ಭತ್ತದುಲ್ಲು ಇದಾಗ್ತಾರಿಂದ ನಮಗೆ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಮನುಷ್ಯರಾದ್ರೆ ಯಾವುದೇ ಒಂದು ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಕ್ಯಾಲ್ಸಿಯಂ ಮಾತ್ರೆ, ಫಾಸ್ಫರಸ್ ಮಾತ್ರೆ ಕೊಡ್ತಾರೆ. ಡೆಲಿವರಿ ಆದ್ಮೇಲೂ ಕೊಡ್ತಾರೆ. ಆದ್ರೆ ಹಸುಗಳಲ್ಲಿ ಆ ತರ ಸಿಗ್ತೇ ಇಲ್ಲ ನ್ಯೂಟ್ರಿಯೆಂಟ್ಸ್, ಫೀಡು ಆಗ್ತಿಲ್ಲ. ಇದೇನಿಲ್ಲ, 10 ರಿಂದ 20 ಗ್ರಾಮು ಖನಿಜ ಮಿಶ್ರಣ. ಇದು ಹಾಸ್ಪಿಟಲ್ ಸಿಗುತ್ತೆ. ನೀವೆಲ್ಲ ಹಾಲಿನ ಪೌಡರ್ ಅಂತ ಕರಿತೀರಾ, ಹಾಲಿನ ಪೌಡರ್ ಅಂತ ಕರಿ. 1 ಸ್ಪೂನು ಬೆಳಿಗ್ಗೆ ಸಂಜೆ ಫೀಡ್ ಕೊಡ್ತಿರಲ್ಲ, ಗಂಜಿ ಬೂಸ ಕೊಡ್ತಿರಲ್ಲ, ಅದ್ರೊಳಗಡೆ ಹಾಕಿ ನೀವು ರೆಗ್ಯುಲರ್ ಆಗಿ ಫೀಡ್ ಮಾಡ್ತಿದ್ರೆ ಹಸಿಗೆ ಯಾವುದೇ ತರದ್ದು ತೊಂದರೆ ಆಗಲ್ಲ. ಪೌಷ್ಟಿಕಾಂಶತೆ ಚೆನ್ನಾಗಿ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಇದನ್ನು ಎಲ್ಲರೂ ಹೋಗ್ತಾ ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಇನ್ ಕೇಸ್ ಖಾಲಿ ಆಗಿದ್ರೆ ನಿಮ್ಮ ಹಾಸ್ಪಿಟಲ್ ಸಿಗುತ್ತೆ, ಕಲೆಕ್ಟ್ ಮಾಡಿ. ಸಫಿಶಿಯೆಂಟ್ ಆಗಿರುತ್ತೆ, ತಗೊಂಡೋಗಿ. ಇನ್ ಕೇಸ್ ಹಿರೇಬೈಲಲ್ಲೂ ಕಡಿಮೆ ಖಾಲಿ ಆಗಿತ್ತು ಅಂದ್ರೆ ಯಾರು ಕಳ್ಸ, ಮೂಡಿಗೆರೆ ಈ ತರ ಏನಾದ್ರು ತಾಲೂಕ್ ಹಾಸ್ಪಿಟ್ಲ್ಗಳಿಗೆ ಬರ್ತಾ ಇದ್ರೆ ಅಲ್ಲಿ ಸಿಗುತ್ತೆ. ನೀವು ಸಂತೆಗೆ ಇಲ್ಲ ಸಿಟಿಗೆ ಹೋದಾಗ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು. ಒಬ್ರ ಬರೋದು ಅಥವಾ ಏನೋ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂತ ಟೈಮಲ್ಲಿ ಮಾತ್ರೆಗಳು, ಇದು ಯಾರು ಆತರ ಪ್ರಾಬ್ಲಮ್ ಇರೋರು ಇಸ್ಕೊಂಡೋಗಿ. ಅವೆರಡು ಮಾತ್ರ ಎಲ್ಲರೂ ಕಂಪಲ್ಸರಿಯಾಗಿ ಇಸ್ಕೊಂಡು ಹೋಗ್ಬೇಕು. ಓಕೆನಾ? ಏನಾರು ಹಾಕೋದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಓಪನ್ ಆಗಿ. ಇದ್ರ ಜೊತೆ ಯಥೇಚ್ಛವಾಗಿ ಮೇವು ಬೆಳಿತೀವಿ. ಯಾವ್ದನ್ ಮೇವನ್ನ ಯಾವ ತರ ಸಂಸ್ಕರಣೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಭತ್ತದಲ್ಲಾದ್ರೆ ನೀವು ಸಂಸ್ಕರಣೆ ಮಾಡ್ಬೋದು, ಹೌದಲ್ವಾ? ಮೆದೆ ಹೊಟ್ಟಿ, ಹೌದಲ್ವಾ? ಹಸಿ ಹುಲ್ ಮಾಡ್ಬೋದಾ? ಮಾಡಕ್ಕಾಗಲ್ವಾ? ಓಪನ್ ಆಗಿ ಹೇಳಿ. ಮತ್ತೆ ಒಬ್ರು ಮನೆಯಿಂದ ನಾವು ಹಸಿರು ಮೇವು ತಗೊಬಂದಿದ್ದೀವಿ. ಇಲ್ಲಿ ನೋಡಿ, ಮಹೇಶ್ ಯಾರಾದ್ರೂ ಬನ್ನಿ. ಒಬ್ರು ಪ್ರದೀಪ್ ಆಗಲ್ವಾ? 6 ತಿಂಗಳು ಇಡ್ಬೋದು. 6 ತಿಂಗಳು ಇಡಕ್ ಆಗುತ್ತಾ ಇಲ್ವಾ ಅಂತ ಇಡ್ಬೋದಾ? ಎಸ್, ಡೌಟ್ ಕೇಳಿ. ನಿಮ್ಗೆ ಒಣಗುತ್ತೆ ಅಂತ ಡೌಟ್ ಅಲ್ಲ? ಇದು ನೀವನ್ನ ಸ್ಟೋರ್ ಮಾಡಬಹುದಲ್ಲ. 100 ಹಸು
ಹೊರಗಡೆ ಬಿಡ್ದಲೆ ಅವರೆಲ್ಲರೂ ಸಹ ಈ ಹಸಿರು ಮೇವನ್ನ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಬೇಸಿಗೆ ಕಾಲದಲ್ಲೂ ಯೂಸ್ ಮಾಡ್ತಾರೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ರಸಮೇವು, ಸೈಲೇಜ್. ಯಾರು ಕೇಳಿದೀರಾ? ನೀಟಾಗಿ ಎಳ್ಳಿಕಾಯಿ ಕಟ್ ಮಾಡಿ ಟೈಟ್ ಗಾಳಿ ಆಡ್ದಾಗ ಇಡ್ತೀರಾ, ಅವಾಗ ಕೆಟ್ಟೋ. ಯಾರ ಕೇಳಿದ್ರು ಒಣಗೋಗಿದೆ ಅಂತ ಹಾಕಿ. ಇದು ಮೆಕ್ಕೆಜೋಳ ಬಯಲ್ಸೀಮೆಯಲ್ಲಿ ಬೆಳೆಯುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು ಯಾರಾದ್ರೂ ಇಲ್ಲೇ ಬೆಳೆದಿ ಕಟ್ ಮಾಡಿ ಇಟ್ಕೊಂತೀನಿ ಅಂದ್ರೆ ನಿಮ್ಮ ಹಸಿಗೆ ಇಲ್ಲಿ ಹಾಕಿ. ಎಲ್ಲ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹಸು ಮೇವು ಸಿಕ್ತು ಅಂದ್ರೆ ಸ್ಟೋರೇಜ್ ಮಾಡಿ ಇಟ್ಕೊಬಹುದು.